ಇವಳು ಉಂಗುರ ತಗೊಂಡು ಬರ್ತೀನಿ ಅಂತ ಹೋದ್ಲು. ತಗೊಂಡು ಬರ್ತಾಳ ಇಲ್ವಾ? ಈ ವಿಷಯ ಏನಾದರೂ ಆ ಮುದುಕಿಗೆ ಗೊತ್ತಾದ್ರೆ ಅಷ್ಟೇ ಕತೆ. ಏನಾಯ್ತೆ ಅನ್ಕೊಂಡೆ? ನಿನಗೆ ನಾನು ಹೇಳಿದ್ದು ಒಂದು ಕೆಲಸನೂ ನೆಟ್ಟಗೆ ಮಾಡೋಕ್ಕಾಗಲ್ಲ ಅಲ್ಲ. ಸುಮ್ಮನೆ ದಂಡವಾಗಿ ನನ್ನ ಜೊತೆ ಸುತ್ತಾಡ್ಕೊಂಡಿರೋದಕ್ಕೆ ಲಾಯಕ್ ನೀನು. ಆಫ್ಟರ್ ಆಲ್ ಒಂದು ಉಂಗುರ 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 ತಂದ್ಬಿಟ್ಟಿಯೇನೆ? ಹ್ಞೂ ಅಕ್ಕ, ಸುಮ್ಕೆ ಬಸಿ ಡ್ರಾಮಾ ಮಾಡಿ ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡೆ. ನೀವು ನೋಡಿದ್ರೆ ಆಟೊಂದು ಕೋಪ ಮಾಡ್ಕೊಂಡು ನನಗೆ ಬೈದ್ಬಿಟ್ರಿ. ನಾನು ಹೊಸಿ ನಿಮಗೆ ಸರ್ಪ್ರೈಸ್ ಕೊಟ್ಟೆ ಅಷ್ಟೇ ಕಣಮ್ಮಿ. ಹೌದು, ನೀನು ಈ ಉಂಗುರ ತಂದಿದ್ದು ಆ ಮುದುಕಿಗೆ ಗೊತ್ತಾಗ್ಲಿಲ್ಲ ತಾನೆ? ಇಲ್ಲ ಅಕ್ಕ, ಅವಳು ಪೂಜೆ ಸಾಮಾನೆಲ್ಲ ಎತ್ತು ಮಾಡಿ ಕತ್ತಿದ್ಲು. ಸಮಯ ನೋಡಿಕೊಂಡು ಅವಳಿಗೆ ಗೊತ್ತಾಗ್ದಿರ ಒಡೆದ್ಬಿಟ್ಟೆ. ಸೂಪರ್ ಕಣೆ. ಅಕ್ಕ, ಇದೇ ಖುಷಿಗೆ ಐಸ್ ಸ್ಪೈಸ್. ಪೂಜೆಗೆ ಈ ಉಂಗುರ ಅಷ್ಟೊಂದು ಮುಖ್ಯನಾ? ಈಗ ನೋಡ್ತೀನಿ ಅವ್ರದ್ದು ಹೇಗೆ ಪೂಜೆ ಮಾಡ್ತಾರೆ ಅಂತ. ಲೇ ಚಂದ್ರಿ, ತಗೊಳ್ಳೆ, ಈ ಉಂಗುರನ ಮುಟ್ಕೊಳ್ಳೋದು ಪಾಪನೇ. ನಾನು ಒಳಗಿರ್ತೀನಿ, ನೀನೀಗಲೇ ಹೋಗಿ ಈ ಉಂಗುರನ ಕಾರಲ್ಲಿ ಬಿಸಾಕ್ ಬಾ. ಸರಿ ಅಕ್ಕ. ಅಮ್ಮ, ಅಲ್ಲಿ ನೋಡಿ, ಅವರೇ ನಮ್ಮ ಮಾವ, ಊರಿಗೆ ದೊಡ್ಡ ವ್ಯಕ್ತಿ. ಕಾಣಿಸ್ತಿದಾರಾ ಅಲ್ಲಿ? ಹೋಗ್ಲಿ ಬಿಡಿ, ಆಮೇಲೆ ತೋರಿಸ್ತೀನಿ. ಮೊದಲು ಈ ದೇವಸ್ಥಾನಕ್ಕೆ ಕಾಲಿಟ್ಟಿದ್ದು ಪಾರ್ವತಿ ಜೊತೆ. ನಿನ್ನ ಸನ್ನಿಧಿಯಲ್ಲೇ ನಾನು ಪಾರ್ವತಿ ಮದುವೆ ಆದ್ವಿ. ನಮಗೆ ಹುಟ್ಟೋ ಮಗು ಗಂಡು ಮಗು ಆದರೆ ರಾಮ ಅಂತ ಹೆಸರಿಡಬೇಕು ಅಂತ ಆಗಲೇ ಸಂಕಲ್ಪ ಮಾಡ್ಕೊಂಡಿದ್ವಿ. ಆದರೆ ಈಗ ನಿನ್ನ ಮುಂದೆ ನಾನು ಮಾತ್ರ ನಿಂತಿದ್ದೀನಿ. ಪಾರ್ವತಿನೂ ಇಲ್ಲ, ರಾಮನೂ ಇಲ್ಲ. ಆಗಾಗ ಪಾರ್ವತಿ ನಿಜವಾಗ್ಲೂ ಬದುಕಿದಾಳೇನೋ ಅನ್ನುವಷ್ಟು ಮನಸ್ಸು ಚಡಪಡಿಸುತ್ತೆ. ನೋಡಲೇಬೇಕು ಅವಳನ್ನು ಅಂತ ಹಠ ಮಾಡುತ್ತೆ. ದೇವರೇ, ಪಾರ್ವತಿ ಇನ್ನೂ ಬದುಕಿದ್ದಾಳೆ ಅಂತಾದರೆ ಅದನ್ನು ನೀನೇ ನನಗೆ ತಿಳಿಸ್ಬೇಕು. ಪೂಜೆ ಮುಗಿದು ನಾನು ಮನೆಗೆ ಹೋಗೋಕ್ಕೂ ಮೊದಲು ನಿನ್ನಿಂದಾನೇ ಸೂಚನೆ ಸಿಗಬೇಕು. ಮಂಜ, ಪೂಜೆ ಆದ್ಮೇಲೆ ಇದನ್ನ ಎಲ್ರಿಗೂ ಕೊಡಬೇಕು, ಹಂಗಂತ ಅವ್ರಿಗೆ ಹೇಳ್ಬಿಡು. ಸರಿ ಆಯಿತಾ? ಆಮೇಲೆ ನಾನು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ಹಾಂ, ಸರಿ ನಡ್ರಿ. ಲೇ ಮಂಜ, ಅಪ್ಪ ಏನು ಫ್ಲೆಕ್ಸ್ ಬಿದ್ದೋಗ್ಬಿಟ್ಟೈತಲ್ಲ,
ಕಟ್ಬೇಕಾದ್ರೆ ಸರಿಯಾಗಿ ಕಟ್ಟಿಲ್ಲ ಅನಿಸುತ್ತೆ. ಬಾ. ಹೌದೌದು, ಹಬ್ಬ ಮುಗಿಲಿ, ನಾನು ಬೆಂಗಳೂರಿಗೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ತಗೊಳ್ಳ ಮಾಡಿ. ರಾಮ ಇಲ್ಲದೆ ನನ್ನ ಪರಿಸ್ಥಿತಿ ಹೆಂಗಾಗೈತೆ ಅಂತ ಈ ಫ್ಲೆಕ್ಸೇ ಹೇಳ್ತಾ ಐತೆ. ಸಾಹೇಬ್ರೆ, ರಾಮಣ್ಣ ಇಲ್ಲ ಅಂತ ಯಾರು ಅಂದವರು? ಅಲ್ಲೇ ಫ್ಲೆಕ್ಸ್ ಕಟ್ತಾ ಇಲ್ವಾ? ಏನ ಅಂದ್ರೆ ಸಾಹೇಬ್ರೆ, ರಾಮಣ್ಣ ಇಲ್ಲ ಅಂದ್ರೂ ರಾಮನ್ ಭಕ್ತ ಫ್ಲೆಕ್ಸ್ ಕಟ್ತಾವನಲ್ಲ, ನಿಮ್ಮನ್ನ ಕೆಳಗೆ ಬೀಳಕ್ ಬಿಡಕ್ಕಿಲ್ಲ ಅಂತ ಹೇಳ್ತಾವನೆ, ಅಲ್ವೇನ್ಲ? ಹೌದು ಸಾಹೇಬ್ರೆ, ಹೌದು ಹೌದು. ಜೈ ಆಂಜನೇಯ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಆಂಜನೇಯ, ಜೈ ಶ್ರೀರಾಮ್, ಜೈ ಆಂಜನೇಯ, ಜೈ ಶ್ರೀರಾಮ್. ಲೇ, ಏನು ಮಖ ನೋಡ್ತಾ ಇದ್ದೀರಾ? ತದಕ್ರಲ್ಲ ಅವನಿಗೆ. ಹೇಳದೆಚ್ಚ ಹೊಡಿಬೇಡ್ರಿ ಕಣ್ಣು, ಹೊಡಿಬೇಡ್ರಿ, ಹೊಡಿಬೇಡಿ ಕಣ್ರು, ಪೂಜೆ ಮುಗಿದ್ಮೇಲೆ ಮತ್ತೆ ಕಾಲ್ ಮಾಡ್ತೀನಿ. ಓಕೆ, ಸರಿ. ಗುರುಗಳೇ, ಪೂಜೆ ಶುರು ಮಾಡೋಣ. ಶುರು ಮಾಡ್ಬೋಣ. ನಿಮ್ಮ ಮನೆ ದೇವ್ರಿಗೆ ಒಡವೆ ಪೆಟ್ಟಿಗೆ ಕೊಟ್ಬಿಡಿ. ನಂದಿತಾ, ಹಾಂ ಕೊಡಮ್ಮ. ಸರಿ ಮಾವ. ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ಓಂ ನಾರಾಯಣಾಯ ವಿದ್ಮಹೇ ವಾ. ಸಾಹೇಬ್ರೆ, ಉಂಗುರ. ಹಾಂ, ಶಾರದಕ್ಕ, ಆ ಉಂಗುರ ಕೊಡಿ. ಬೇಗ ಕೊಡಿ ಶಾರದಕ್ಕ, ಇಲ್ಲಾಂದ್ರೆ ಪೂಜೆಗೆ ತಡ ಆಗುತ್ತೆ. ಸಾಹೇಬ್ರೆ, ಉಂಗುರ ಕಾಣ್ತಿಲ್ಲ. ಏನು ಸಾಹೇಬ್ರೆ, ನಾವು ಉಂಗುರ ತೊಗೊಂಬನ್ನಿ ಅಂತ ಹೇಳಿದ್ನಲ್ವಾ? ಒಂದು ನಿಮಿಷ ಗುರುಗಳೇ. ಶಾರದಕ್ಕ, ಅದರೊಳಗೆ ಇದೆಯಂತ ಇನ್ನೊಂದ್ಸಲ ನೋಡಿ. ನಿಮ್ಮ ಕಡೆಯಿಂದ ಹೀಗಾಗತ್ತೆ ಅನ್ಕೊಂಡಿರಲ್ಲ ಸಾಹೇಬ್ರೆ. ಉಂಗುರ ಇಲ್ದಿರ ಪೂಜೆಗೆ ಅಪಶಕನ ಆಗುತ್ತಲ್ಲ. ಪಾರ್ವತಿ ಅಮ್ಮನವ್ರ ನೆನಪಿಗೆ ಇದ್ದಿದ್ದದೊಂದೇ. ಅವರೇ ದೇವಸ್ಥಾನ ಕಟ್ಟಿಸಿದ್ದು, ಅವ್ರು ಕೊಟ್ಟು ಉಂಗುರನೇ ಇಲ್ಲ ಆದರೆ ಹೇಗೆ ಸಾಹೇಬ್ರೆ? ಮಂಜ,
ನೀವೆಲ್ಲ ಪೂಜೆಗೆ ಹೊರಡಿ. ಹಾಂ, ಉಳಿದಿರೋ ಫ್ಲೆಕ್ಸ್ಗಳೆಲ್ಲ ಬಿಗಿಯಾಗವ ಇಲ್ವಾ ಅಂತ ನೋಡ್ಕೊಬರ್ತೀನಿ, ಸರಿನಾ? ಅಣ್ಣ ಒಟ್ಟಿಗೆ ಹೋಗುವ ಬಣ್ಣ. ಲೇ ಪೆದ್ದ, ಈಗ ತಾನೇ ಅಪ್ಪಯ್ಯ ಬಂದು ಹೋಗವ್ರೆ, ಅದರಲ್ಲಿ ಬೇರೆ ದೊಡ್ಡೊಟ್ಟೆ ಹಂಗೆ ಬಡಬಡ್ಸವನೆ ದಡ್ಡ. ಈಗ ನೀವೆಲ್ಲ ಇಲ್ಲೇದ್ರೆ ಅಪ್ಪ ಹಿಂಗೆ ಪಕ್ಕ ಡೌಟ್ ಬರ್ತದೆ. ನೀವು ಹೊರಡಿ. ನಾನು ಒಬ್ಬ ಇಲ್ಲಿ ಇರ್ತೀನಿ. ಸರಿ ಕಲ, ನನ್ನ ಜೊತೆಗೆ ಬಾ. ನೀವೆಲ್ಲ ಹೊರಡಿ, ಹೋಗಿ. ಬಲೋ ನೋಡ್ಲಾ, ಇದು ದಾರ ಕಟ್ಟಾಗಿ ಕಿದೋಗ್ಬಿಡ್ದೆ. ಸರಿ ಮಾಡಮ್ಮ, ಬಾ ಗಟ್ಟಿ ಹಿಡ್ಕ. ಗಟ್ಟಿ ಹಿಡ್ಕ ಬಲೋ. ಇಟ್ಕೊಂಡಿನಿ. ಬಲೋ, ಅಲ್ಲಿ ಸುತ್ತಲಿದಾರ ಅದೇ, ತಕಬ ಹೋಗು. ಏನಾಯ್ತು? ರಾಮ ರಾಮು ಅವ್ರು ಬರ್ತಾರೆ ಅಮ್ಮ. ಅಣ್ಣ ಅಣ್ಣ, ಏನಾಯ್ತು ಅಣ್ಣ? ಅಣ್ಣ ಸಾರಿ ಅಣ್ಣ, ನಾನು ಹೋಗಿದ್ಕೆ ಹಿಂಗಾಯ್ತು. ಏ ಹಂಗೇನಿಲ್ಲಕ್ಕಲ್ಲ, ನೀನು ಹೋಗಕ್ಕೆ ಹೇಳಿದ್ ನಾನೇ ಅಲ್ವಾ? ಅಣ್ಣ ಸ್ಯಾನೆ ಏಟಾಯ್ತಾ? ಗೊತ್ತಿಕ್ಕಲ್ಲ ಮತ್ತೆ ಬಿದ್ದಿದ್ದು ಯಾರಿಗೆ ಹೇಳೋಕೋಬೇಡ. ಹಾಂ, ಮುಖ್ಯವಾಗಿ ನಮ್ಮವ್ರಿಗೆ, ಆಯ್ತಾ? ಏನ್ ಶಾರದಕ್ಕ ನೀವು ಮಾವನ್ನ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ರಲ್ಲ. ನಿಮಗೆ ಕೊಟ್ಟಿರೋ ಒಂದ್ ಕೆಲ್ಸನೂ ಸರಿಯಾಗಿ ಮಾಡಕ್ಕಾಗಲ್ವಾ? ಮಾವ, ಆ ಉಂಗ್ರನ ನೀವು ನನಗಾದ್ರೂ ಕೊಡ್ಬಾರ್ದಿತ್ತ? ಈಗ ನೋಡಿ, ಅದರಿಂದಾಗಿ ಇಷ್ಟೆಲ್ಲ ಆಯ್ತು. ಮಾವ, ನೀವೇ ರೀತಿ ತಲೆ ತಗ್ಸ್ಕೊಂಡು ನಿಂತಿರೋದನ್ನ ನನಗೆ ನೋಡೋಕ್ಕಾಗಲ್ಲ. ನಾವು ಹೋಗೋಣ ಬನ್ನಿ ಮಾವ. ಉಂಗುರ ಸಿಕ್ತು. ಇದೇ ಉಂಗ್ರನಾ? ಇದೇ ಉಂಗ್ರ ಅಲ್ವಾ? ಹಾ, ಇದೇ ಉಂಗ್ರ. ಎಲ್ಲಿತ್ತು ಉಂಗ್ರ? ಅಲ್ಲೇ ಒಡವೆ ಪೆಟ್ಟಿಗೆ ಪಕ್ಕದಲ್ಲಿತ್ತು, ಸರಿಯಾಗಿ ಗಮನಿಸಿರ್ಲಿಲ್ಲ. ಕ್ಷಮಿಸಿ ಸಾಹೇಬ್ರೆ, ಉಂಗ್ರ ಸಿಕ್ತಲ್ಲ, ಪೂಜೆ ಶುರು ಮಾಡೋಣ. ಉಂಗ್ರನ ಕಾರಲ್ಲಿ ತಾನು ಇಡಕ್ಕೆ ಹೇಳಿದೆ, ಇಲ್ಲಿಗೆ ಹೇಗೆ ಬಂತು ನಂಗೆ ಗೊತ್ತಿಲ್ಲ ಅಕ್ಕ. ಅಮ್ಮ, ನೀವಿಲ್ಲೇ ನಾನು ಬಂದೆ.
ಹಲೋ ನಮಿತಾ ಮೇಡಮ್. ಹಬ್ಬದ ದಿನ ದೇವಸ್ಥಾನದಲ್ಲಿದ್ದೀರಾ, ಯಾಕಿಷ್ಟು ಟೆನ್ಷನು? ಇದು ನೀವು ಕಾರಲ್ಲಿ ಇಟ್ರಲ್ಲ, ಅದೇ ಉಂಗುರ ತಾನೆ? ಓ, ಈ ಉಂಗುರ ನನ್ನ ಹತ್ರ ಹೇಗೆ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾಕೆ ನಂದಿತಾರೆ ಮುಖ ಹಾಗೆ ಮಾಡ್ಕೊಂಡಿದ್ದೀರಾ? ಕನ್ಫ್ಯೂಸ್ ಆಗ್ತಿದ್ಯಾ? ಹ್ಞೂ, ಕಾರಲ್ಲಿ ಇದ್ದಿದ್ದು ಉಂಗುರ ಇದಾದರೆ ದೇವ್ರ ತವ ಇರೋದು? ಕರೆಕ್ಟ್ ಚಂದ್ರಿ, ನಿನಗಾದರೂ ಈ ಡೌಟ್ ಬಂತಲ್ಲ. ನೀನು ಹೇಳ್ದಾಗೆ ಈ ಉಂಗುರ ಕಾರಲ್ಲಿ ಇದ್ದಿದ್ದೇನೆ, ಆದರೆ ಈಗ ದೇವ್ರ ಮುಂದೆ ಇರೋದು ರಾಮು ಅವ್ರದ್ದು. ಐ ಮೀನ್ ರಾಮ್ ಅವ್ರಿಗೆ ಸಿಕ್ಕಂತ ಅವ್ರ ತಾಯಿ ಉಂಗುರ. ಸ್ವಲ್ಪ ಕಷ್ಟದಲ್ಲಿದ್ವಿ ಅಂತ ಅದನ್ನು ಅಡ ಇಟ್ಟಿದ್ವಿ, ಆದರೆ ಈಗ ಬರುವಾಗ ಅಮ್ಮ, ರಾಮು ಅವ್ರಿಗೆ ಅದೊಂದು ಸರ್ಪ್ರೈಸ್ ಕೊಡೋಣವಾ? ರಾಮು ಅವ್ರಿಗೆ ಅವ್ರ ತಾಯಿ ಅಂದರೆ ಪ್ರಾಣ. ಅವ್ರ ನೆನಪಲ್ಲಿ ಒಂದು ಉಂಗುರ ಹಾಕ್ಕೊಂಡಿದ್ರು. ಯಾವುದೋ ಕಾರಣಕ್ಕೆ ನಾವು ಅದನ್ನ ಅಡ ಇಡಬೇಕಾಯ್ತು. ಈಗ ಪಾಠ ಮಾಡಿದ್ದಕ್ಕೆ ನನಗೆ ದುಡ್ಡು ಬಂತಲ್ಲ, ಅದರಿಂದ ಬಿಡಿಸ್ಕೊಳ್ಳೋಣ ಅಂತ. ನೋಡ್ತಾ ಇರಿ, ರಾಮು ಅವರು ಫುಲ್ ಖುಷಿ ಆಗ್ತಾರೆ. ನಿಮ್ದು ಬ್ರಾಸ್ಲೆಟ್ ಇಟ್ಬಿಟ್ಟು ಹೋಗಿದ್ರಲ್ಲ, ಅದನ್ನ ಬಿಡಿಸ್ಕೊಳ್ಳೋದಿಲ್ವಾ? ಇಲ್ಲ, ಈಗ ಉಂಗುರ ಮಾತ್ರ ಸಾಕು. ಸರಿ.